ಕ್ವಿಕ್ 25ಗೆ ಸ್ವಾಗತ. ನಾನು ಮಧುಶ್ರೀ. ಈ ಹೊತ್ತಿನ ಪ್ರಮುಖ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಕಾರು ಡಿಕ್ಕಿಯಾಗಿ ಆಟೋದಲ್ಲಿದ್ದ ಮಗು ಸಾವನ್ನಪ್ಪಿದ್ದು 5 ಗಾಯಗೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಮ್ರಾ ಸಮೀಪದ ಪರ್ಪುಂಜ ಕೊಯ್ಲತ್ತಡ್ಕ ದುರ್ಘಟನೆ ನಡೆದಿದೆ. ಬಸ್ ಓವರ್ಟೇಕ್ ಮಾಡಲು ಹೋಗಿ ಆಟೋಗೆ ಕಾರು ಡಿಕ್ಕಿ ಹೊಡೆದಿದ್ದು ಆಟೋದಲ್ಲಿದ್ದ ಚಾಲಕ ಹನೀಫ್, ಪತ್ನಿ, 2 ಮಕ್ಕಳು, ಅತ್ತೆ ಗಾಯಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಎಂಬಿಎ ವಿದ್ಯಾರ್ಥಿನಿಯ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಗಾಯತ್ರಿ ನಗರದ ರೈಲ್ವೆ ಪ್ಯಾರಲಲ್ ರಸ್ತೆಯ ಮನೆಯಲ್ಲಿ ದಾವಣಗೆರೆ ಮೂಲದ ಸುಪ್ರಿಯಾ ಎಂಬಾಕೆ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಈಕೆ ಬೈಕ್ ರೈಡಿಂಗ್ನ ತರಬೇತಿಯನ್ನು ಪಡಿತಾ ಇದ್ರು. ಕಳೆದ 2 ದಿನಗಳಿಂದ ಸುಪ್ರಿಯಾ ವಾಸವಿದ್ದ ಕೊಠಡಿ ಲಾಕ್ ಆಗಿತ್ತು. ಸುಪ್ರಿಯಾಗೆ ಪೋಷಕರು ಕರೆ ಮಾಡಿದಾಗ ಆಕೆ ಸ್ವೀಕರಿಸಲಿಲ್ಲ. ತಕ್ಷಣವೇ ಪೋಷಕರು ಮನೆ ಮಾಲೀಕರಿಗೆ ಕರೆ ಮಾಡಿದ್ದಾರೆ. ನಂತರ ಕೊಠಡಿಯ ಬಾಗಿಲು ತೆಗೆದು ನೋಡಿದಾಗ ಸುಪ್ರಿಯಾ ಶವ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಮದುವೆ ಆಗು ಅಂದಿದ್ದಕ್ಕೆ ಪ್ರೇಯಸಿಯನ್ನೇ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಟೈಮ್ ಪಾಸ್ ಲವ್ ಬೇಡ, ಮದುವೆ ಆಗುವಂತ ಪ್ರೇಯಸಿ ಪಟ್ಟು ಹಿಡಿದಿದ್ಲು. ಇಷ್ಟಕ್ಕೆ ನಿನ್ನ ಬಳಿ ಮಾತನಾಡಬೇಕೆಂದು ರೇಣುಕಾಳನ್ನ ಕರೆದು 8 ಬಾರಿ ಚಾಕುವಿನಿಂದ ಇರಿದು ಕುಟ್ಟಿ ಎಂಬ ವ್ಯಕ್ತಿ ಕೊಲೆಗೈದಿದ್ದಾನೆ. ಅಕ್ಟೋಬರ್ 31ರಂದು ರಾತ್ರಿ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಹತ್ಯೆಯಾಗಿರುವ ರೇಣುಕಾ ಮದುವೆಯಾಗಿ ಪತಿಯಿಂದ ದೂರವಾಗಿದ್ಲು. ಕುಟ್ಟಿ ಜೊತೆ ಲವಿ ಡವಿ ಶುರು ಬಿಟ್ಕೊಂಡಿದ್ಲು. ಇತ್ತ ಕುಟ್ಟಿಗೂ ಮದುವೆಯಾಗಿದ್ದು ಪತ್ನಿ ಜೊತೆ ವಾಸವಿದ್ದ. ಸದ್ಯ ಪ್ರೇಯಸಿಯನ್ನ ಕೊಂದ ಕುಟ್ಟಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. ಕೆಜಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 3,20,000 ಮೌಲ್ಯದ 3.01 ಕೆಜಿ ಗಾಂಜಾವನ್ನು ಜಪ್ತಿ ಮಾಡಿದ್ದಾರೆ. ಹೊನ್ನಾಳಿ ಶಿವಮೊಗ್ಗ ರಸ್ತೆಯ ಕಲ್ಬಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಬಳಿ ಗಾಂಜಾ ಮಾರುತ್ತಿದ್ದ 5ರನ್ನು ಬಂಧಿಸಿದ್ದು 3 ಮೊಬೈಲ್, 2 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ದಾವಣಗೆರೆಯಲ್ಲಿ ಪುತ್ರನ ಸಾವಿನ ನಡುವೆಯೂ ಅಂಗಾಂಗ ದಾನ ಮಾಡಿ ತಾಯಿಯೊಬ್ಬರು ಸಾರ್ಥಕತೆ ಮೆರೆದಿದ್ದಾರೆ. ಬೈಕ್ ಅಪಘಾತದಲ್ಲಿ ಅಕ್ಟೋಬರ್ 24ರಂದು ತೀವ್ರವಾಗಿ ಗಾಯಗೊಂಡಿದ್ದ ಎನ್ ಕಿರಣ್ ಮಿದುಳು ನಿಷ್ಕ್ರಿಯಗೊಂಡು ಅಕ್ಟೋಬರ್ 30ರಂದು ನಿಧನರಾಗಿದ್ದರು. ಬೆಂಗಳೂರಿನ HL ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆಗೆ ಪುತ್ರನ ಹೃದಯ, ಕಿಡ್ನಿ, ಲಿವರ್ ದಾನ ಮಾಡಿ ತಾಯಿ ಉಮಾ ಸಾರ್ಥಕತೆ ಮೆರೆದಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಮಂಚಹಳ್ಳಿ ಬಳಿ ಕಾಡಾನೆಗಳು ಬೆಳೆಯನ್ನು ನಾಶ ಮಾಡಿವೆ. ಟೊಮೆಟೊ, ಹತ್ತಿ ಸೇರಿದಂತೆ ಮಹದೇವಗೌಡ, ಮಲ್ಲೇಶ್ ಎಂಬುವರ ಜಮೀನಿನಲ್ಲಿರುವ ಬೆಳೆಗಳು ನಾಶವಾಗಿವೆ. ಓಂಕಾರ್ ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 2ರನ್ನ ಬಲಿ ಪಡೆದ ಕಾಡಾನೆ ಸೆರೆಗೆ ಚಿಕ್ಕಮಗಳೂರಿನಲ್ಲಿ ಕುಮ್ಕಿ ಆನೆ ಬಳಸಿ ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗಿದೆ. ಶೃಂಗೇರಿಗೆ ದುಬಾರೆ ಆನೆ ಶಿಬಿರ ಮತ್ತು ಹಾರಂಗಿ ಆನೆ ಶಿಬಿರದ ಕುಮ್ಕಿ ಆನೆಗಳನ್ನು ಬಳಸಲಾಗ್ತಾ ಇದೆ. ಕೆರೆಗದ್ದೆ ಗ್ರಾಮದ ಹರೀಶ್, ಉಮೇಶ್ ಮೃತಪಟ್ಟಿದ್ರು. 2 ಸಾವಿನ ಬೆನ್ನಲ್ಲೇ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು. ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯಕ್ಕೂ ಮುನ್ನ ಭಾರತ, ದಕ್ಷಿಣ ಆಫ್ರಿಕಾ ವನಿತೆಯರ ತಂಡಗಳ ನಾಯಕಿಯರು ಟ್ರೋಫಿ ಜೊತೆ ಪೋಸ್ ಕೊಟ್ಟಿದ್ದಾರೆ. ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನು ಮಣಿಸಿ ಆಫ್ರಿಕಾ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. 7 ಬಾರಿ ಚಾಂಪಿಯನ್ ಆಸ್ಟ್ರೇಲಿಯಾ ತಂಡವನ್ನು ಮಣಿಸಿದ ಭಾರತ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಮಹಿಳಾ ಏಕದಿನ ವಿಶ್ವಕಪ್ ಇತಿಹಾಸದಲ್ಲಿ ಮೊದಲ ಕಿರೀಟವನ್ನು ಗೆಲ್ಲುವ ಗುರಿಯೊಂದಿಗೆ 2 ತಂಡಗಳು ಇವತ್ತು ಫೈನಲ್ ಪಂದ್ಯಕ್ಕೆ ಇಳಿತಾ ಇವೆ. ಇದು ಭಾರತದ 3ನೇ ಏಕದಿನ ವಿಶ್ವಕಪ್ ಫೈನಲ್ ಆಗಿದೆ. ಇದಕ್ಕೂ ಮೊದಲು ಭಾರತ 2005 ಮತ್ತು 2017ರಲ್ಲಿ ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ ಆಡಿತ್ತು. ಇನ್ನು ಇದು ದಕ್ಷಿಣ ಆಫ್ರಿಕಾದ ಮೊದಲ ವಿಶ್ವಕಪ್ ಫೈನಲ್ ಆಗಿದೆ.